स्वागत है आपका बी न्यूज नेशन में। मैं हूं आबिद हुसैन शेख। बीजापुर एमएलए और एमपी के समर्थकों में हाथापाई। आज बीजापुर के झड़पी मैदान में आयोजित बीजेपी के मोदी संकल्प यात्रा प्रचार सभा में कार्यकर्ताओं के बीच हाथापाई का नजारा देखने को मिला। सांसद जिगजनगी को आने वाले लोकसभा चुनाव में टिकट देने और न देने को लेकर एमपी और बीजेपी एमएलए के समर्थकों में तू मैं के नौबत हाथापाई से शुरू होकर खून निकलने तक पहुंची। राज्य अध्यक्ष येडियुरप्पा के सामने ये पूरी घटना घटी, वो देखते ही रह गए। सांसद हटाओ बीजेपी बचाओ के नारे लगाते हुए समर्थक एक दूसरे पर टूट पड़े। अपने भाषण में येडियुरप्पा ने सांसद जिगजनगी की तारीफ करते हुए इस बार भी उन्हीं को टिकट देने का इशारा देकर जिगजनगी के समर्थकों को खुश किया। राज्य अध्यक्ष येडियुरप्पा ने बीजेपी ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಬಿಜೆಪಿ ಗೆಲ್ಲಿಸಿ ಟಿಕೆಟ್ ಬದಲಾಯಿಸಿ ಜನತಾ ಪಾರ್ಟಿ ಮುಂದಿನ ಲೋಕಸಭೆ ಚುನಾವಣೆ ಸಿದ್ಧತೆಯಲ್ಲಿ ಹಿನ್ನೆಲೆಯಲ್ಲಿ ಮೆಂಬರ್ ಇರಬಹುದು, ಶಾಸಕರು ಇರಬಹುದು, ಮಾಜಿ ಶಾಸಕರು ಇರಬಹುದು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾದ ಎಂಪಿ ಇರಬಹುದು, ಇನ್ಯಾರು ಪ್ರಮುಖರಂತ ನಾವು ನಮ್ಮ ನೇತೃತ್ವದ ಕಾರ್ಯಕ್ರಮ ಆಗಬೇಕು. ಹೀಗಾಗಿ ನಾಳೆ ಯಾರ್ಯಾರು ತಾವು ಇಲ್ಲಿ ಸೇರಿರಿ, ಅಧ್ಯಕ್ಷನ ನಿರ್ದೇಶನದ ಪ್ರಕಾರ ಇವತ್ತ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸ್ತಕ್ಕಂಥ ಪ್ರಯಾಸ ಮಾಡಿದ್ದೇವೆ. ಈಗ ಬಂದಿರತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇನ್ನೊಂದು ಸಲ ನಮ್ಮ ನಾಯಕ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನೊಂದು ಸಲ ಈ ದೇಶದ ಪ್ರಧಾನಮಂತ್ರಿಗಳು ಆಗ್ಬೇಕು. ಯಾಕಾಗ್ಬೇಕಪ್ಪ? 55 ವರ್ಷಗಳ ಕಾಲ ಈ ದೇಶವನ್ನ ನಡೆಸಿ ಈ ದೇಶ ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು ಅಷ್ಟೊಂದು ಅಭಿವೃದ್ಧಿಯನ್ನ ಕಾಣದೆ ಇರ್ತಕ್ಕಂಥ ಈ ದೇಶದ ಜನ ತಾವು ನಿರ್ಣಯ ಮಾಡಿ ಮೋದಿ ಅವರಂತ ಒಬ್ಬ ಬಲಿಷ್ಠ ನಾಯಕ ಬೇಕು ಅಂತಕ್ಕಂಥ ಒಂದು ನಿರ್ಣಾಯಕ ಹಂತದಲ್ಲಿ ಈ
ಈ ದೇಶದ ಜನ ಇದ್ದಾರೆ. ಹಿಂದೆ ಇರ್ತಕ್ಕಂಥವ್ರು ರೂಪಾಂತರವರು ಹೇಳಿದ್ರು, ನಮ್ಮ ಮಂತ್ರಿಗಳು ಹಿಂದೆ ಇರ್ತಕ್ಕಂಥ ಸರ್ಕಾರದಲ್ಲಿ ಯಾವ್ಯಾವ ರೀತಿ ನಡೆದೋಗಿದೆ ನಿಮ್ಮೆಲ್ಲರಿಗೆ ಗೊತ್ತಿದೆ. ಇವತ್ತು ದೇಶದ ಲಕ್ಷಾಂತರ ಕೋಟಿ ರೂಪಾಯಿಗಳ ಲೂಟಿಯನ್ನ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅವ್ರಿಗೆ ಅರ್ಥಕ್ಕಿತ್ತಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿದ್ದ ಅವನ ಮನಿ ಕಟ್ಟಿಸೋದು, ಬಾಬಾ ಸಾಹೇಬ್ ಲಂಡನ್ ಎಲ್ಲಿದ್ರು ಆ ಮನಿ ಒಂದು ಅಭಿವೃದ್ಧಿ ಮಾಡೋದು, ಬಾಬಾ ಸಾಹೇಬನೇ ಹಣ ಎಲ್ಲಿ ಸುಟ್ರು ಆ ಅಭಿವೃದ್ಧಿ ಮಾಡತಕ್ಕಂತ ಏನಾದ್ರು ಅವ್ರಿಗೇನು ಬೇಕಾಗಿತ್ತ? ಆದರೆ ಈ ದೇಶದಲ್ಲಿ ದಲಿತರ ಹೆಸರನ್ನ ಹೇಳಿ ಸುಮಾರು 50 ವರ್ಷಗಳ ಕಾಲ ದಲಿತರ ಮತವನ್ನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ನಾಚಿಕೆ ಬರಬೇಕು ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕೆ ಅಭಿಮಾನಿ ಅವರು ವಯಸ್ಸಾಗೈತಿ, ಅವ್ರಿಗೆ ಮಾತಾಡಕ್ ಬರಲ್ಲ, ಹಳ್ಳಿ ಅಡ್ಯಾಡಕ್ ಬರಲ್ಲ. ಚಲೋ ಅಭ್ಯರ್ಥಿ ಇಲ್ಲೇ ರಗಡೆ ಮೇಲೆ ನಮ್ಗೆ ಹೋಗಿ ಕಾಜೋಳ್ದಾರ ನಿಂದಿರ್ಸ್ಬೇಕಾದ್ರೆ ನಮ್ಮ ಇವರು ಒಳ್ಳೆ ಅಭ್ಯರ್ಥಿ ನಾವು ಜಿಗ್ಜಿನ್ ನೋಡ್ತೀವಿ, ಒಳ್ಳೆ ಕ್ಯಾಂಡಿಡೇಟ್ 10 ವರ್ಷ ಆಳ್ಕೆ ಮಾಡ್ಯಾರ. ಒಂದ್ಸಲ ನಮ್ಮ ಊರಿಗೆ ಬಂದಿರ ಯಾರು ಹೊಡೆದ್ರಿ? ಇವ್ರೇ ಕಡೆ ಅವ್ರು ನಮ್ದು ಇಲ್ಲೇ ಸೌಂದಳ್ಳಿ. ನಿಮ್ಮ ಹತ್ರ ಏನಿಗೆ ಗೊತ್ತು? ಚಲೋ ಅಂಡಿ ಯಾರು ರಗಡೆ ಬಂದಾರ, ನಮ್ಮ ಬಿಜಾಪುರ ರಗಡೆ ಬಂದಾರ ಅಂತ ಕ್ಯಾಂಡಿಡೇಟ್ ಕೊಡಿ. ಇವ್ರು ನೋಡಿ ಆಗಲೇ ಮಾತಾಡಕ್ಕೆ ಬರೋದು ಅಷ್ಟೇ. ಈಗ ಹೊಡೆದಿದ್ದಕ್ಕೆ ಕೇಸ್ ಕೊಡ್ತೀರಪ್ಪ? ಈಗ ಕೇಸ್ ಕೊಡ್ತೀಯಾ? ಅವ್ರಿವರೆಲ್ಲ ಎಲ್ಲರೂ ಯಾವ ಪಕ್ಷ ಹಾಕಿರ್ತಾರೆ 60 ವರ್ಷ ಯಾವುದೇ ಕಾರ್ಯಕರ್ತ ನರೇಂದ್ರ ಮೋದಿ ಅವ್ರಿಗೋಸ್ಕರ ದೀಪ ಹಚ್ತೇವೆ. ನರೇಂದ್ರ ಮೋದಿ ಅವರಿಗೆ ದೀಪ ಹಚ್ತೇವೆ. ಮತ್ತೊಂದ್ಸರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಪ್ರತಿ ಹಳ್ಳಿಯವರು ಕೇಳ್ತಿದ್ರು, ಎಲ್ಲಿದ್ರು ತರ್ತೀರಿ ದುಡ್ಡು, ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿ. 6 ವರ್ಷದಿಂದ ಕರ್ನಾಟಕದಲ್ಲಿ ಒಂದೇ ₹1 ಕೆಲಸ ಆಗಿಲ್ಲ. ಮೋದಿ ವಿಜಯ ಸಂಕಲ್ಪ ಯಾತ್ರೆ ನಾನು ಪ್ರಾರಂಭ ಮಾಡಿದ ನಿನ್ನೆಯಿಂದ ಚುನಾವಣೆ ಮುಗಿಯುವವರೆಗೆ ಮನೆ ಸೇರಿದ್ದೇನೆ. ರಾಜ್ಯದ ಉದ್ದಗಲಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ
ಕನಿಷ್ಠ 22 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಿ ಮಾಡೋದಕ್ಕೆ ನಮ್ಮ ಕೊಡುಗೆ ಅಂದ್ರೆ 22 ಎಂಪಿಗಳನ್ನ ಕರ್ಕೊಂಡು ಹೋಗುವಂತಹದ್ದು. ಬಂಧುಗಳಲ್ಲಿ ಒಂದು ಕ್ಷಣ ಯೋಚನೆಯನ್ನ ಮಾಡಿ, ನಾವಿವತ್ತು 104 ಜನ MLAಗಳಿದ್ದೇವೆ ಅಣ್ಣ. 104 ಬದಲು 112 ಇದ್ರೆ ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಇರ್ತಾ ಇತ್ತು. ಕೇವಲ 37 ಜನ ಇರುವಂತ ಕುಮಾರಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಗೆಪಾಟ್ಲು ವಿಷಯ ತಾನೆ. ಕಾಂಗ್ರೆಸ್ನವರು ಯಡಿಯೂರಪ್ಪನವ್ರನ್ನ ತಡಿಬೇಕು, ಬಿಜೆಪಿಯನ್ನ ತಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಬೆಂಬಲವನ್ನು ಕೊಟ್ಟಿರುವಂತಹದ್ದು ದೇಶದ ಇತಿಹಾಸದಲ್ಲಿ ಒಂದು ರೀತಿ ನಗೆಪಾಟ್ಲಿಗೀಡಾಗಿದೆ. ಸಮಯ ನೀವು ಕೊಟ್ರೆ ಇನ್ನು ಬರುವಂತ 2 ತಿಂಗಳ ಕಾಲ, 5 ವರ್ಷ ನಿಮ್ಮನ್ನೇನು ನಾವು ಕೇಳಿಲ್ಲ. ಇನ್ನು 2 ತಿಂಗಳ ಕಾಲ ಸಮಯವನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಯಾರು ನಮಗೆ ವೋಟ್ ಕೊಡೋದಿಲ್ಲ ಅಂತವರ ಮನವೊಲಿಸಿ ನಿಮ್ಮ ಬೂತಲ್ಲಿ ಕಲಿತ 12 ಮನೆಗಳನ್ನ ಕಾಂಗ್ರೆಸ್ JDS ಮನೆಗಳನ್ನ ಬಿಜೆಪಿ ಮನೆ ಮಾಡುವಂತಹ ಸಂಕಲ್ಪವನ್ನು ಮಾಡಿದಾಗ ಇದು ತಡವಾದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಈ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡುವಂತ ಜವಾಬ್ದಾರಿ ಇಲ್ಲಿ ಕುಂತಿರುವಂತ ಕಾರ್ಯಕರ್ತರ ಮೇಲೆ ನಿಮ್ಮ ಮೇಲೆ ನಿಂತಿದೆ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಅಣ್ಣ, ಯಾವುದೇ ಕಿವಿ ಮಾತಿಗೆ ಕಿವಿ ಕೊಡದೇನೆ ಇನ್ನು 60 ದಿವಸ ಚುನಾವಣೆ ಮುಗಿಯವರೆಗೆ ನೀವು ವೋಟ್ ಆಗ್ತಾ ಇರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಯಾರೇ ನಿಂತರು ನಮ್ಮಲ್ಲಿ MP ಆಗೇ ಆಗ್ತಾರೆ. ರಮೇಶ್ ಜಿ ನಿಂತು ಒಬ್ಬ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದೆ ಸಹ ಕೇಂದ್ರೀಯ ಸರ್ಕಾರ ರಮೇಶ್ ಜೊತೆಗೆ ನಮ್ಮ ಅಭ್ಯರ್ಥಿ ಆಗ್ತಾರೆ. 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದು ಬರ್ತಾರೆ. Indian Spice House Family Restaurant and Dhaba, veg and non-veg special items, delicious soups, address Sholapur Road opposite to Patal Gardenia, Vijaypur. Indian Spice House Family Restaurant and Dhaba. ಕಾವ್ಯ ಅಂಕಲ್ ಸಿನಿಮಾಗೆ ಹೊಂಟಿವ್ರಿ, ಕಾವ್ಯನು ಕಳ್ಸ್ಕೊಡ್ರಿ ಪ್ಲೀಸ್. ಹೋಗ್ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, SS ಕಲಾಭವನ ರಸ್ತೆ, ವಿಜಯಪುರ. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ್ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. हमारे पास यहाँ पे शादियों का बाज़ार और जमातों का
और सब कुछ मिलता है, फर्नीचर मिलता है हमारे पास, अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।